ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ನಮ್ಮ ಹೊಸಕೋಟೆ ತಾಲೂಕು ಸೂಲಿಬೆಳಕು ಶ್ರೀನಿವಾಸಗಿ ಸೂಲಿಬೆಳಕಿನಲ್ಲಿ ಕಲಿಮುಲ್ಲ ಅಂತ ಒಬ್ಬ ವ್ಯಕ್ತಿನ ಅದೇ ಗ್ರಾಮದ ಸಮೀರ್ ಅಂಡ್ ಶಂಶೀರ್ ಇಮ್ರಾನ್ ಮತ್ತು ಸೈಫುಲ್ಲಾ ಪರ್ವೇಜು ಶಾಕಿರ್ ಮತ್ತು ಸೇರಿಕೊಂಡು ಮರ್ಡರ್ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ. ಈ ವಿಚಾರವಾಗಿ ನಮಗೆ ಮಾಹಿತಿ ಬಂತು. ಕೂಡಲೇ ನಾವು ಸುಮಾರು ಮಧ್ಯರಾತ್ರಿಯಲ್ಲಿ ಹೋದ್ವಿ. ಅವರನ್ನು ಹಿರಿಯ ಅಧಿಕಾರಿಗಳನ್ನು ಹೋದಾಗ ನಮಗೆ ಕೊಲೆ ಆಗಿತ್ತು. ಚಾಕು ಮುಚ್ಚಿಕೊಂಡು ಹೋದ್ವಿ. ಆಮೇಲೆ ಆ ಸಂದರ್ಭದಲ್ಲಿ ಯಾರು ಅಂತಲೂ ಗೊತ್ತಿಲ್ಲ ಅಂತೇಳಿ ನಮಗೆ ಗೊತ್ತಾಗಿತ್ತು. ತದನಂತರ ನಾವು ಕೂಡಲೇ ಇನ್ವೆಸ್ಟಿಗೇಷನ್ ಮಾಡಿದಾಗ ಇವನಿಗೆ ವಿರೋಧಿಗಳಾದ ಈ ಶಂಶೀರ್ ಅಂಡ್ ಇತರರು ಮಾಡೋರು ಅಂತ ವಿಷಯ ಗೊತ್ತಾಯಿತು. ನಾವು ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಿದ್ವಿ. ಅರೆಸ್ಟ್ ಮಾಡಿ ಈಗಾಗಲೇ ಜೈಲು ಕಳಿಸ್ಕೊಟ್ಟಿದ್ವಿ. ಮೇಲೆ ಬಂದು ರೀಸನ್ ಏನಂದರೆ ಕಲಿಮುಲ್ಲಾ ಮತ್ತು ಏನು ಆರೋಪಿಗಳಿದ್ದಾರೆ, ಆರೋಪಿ ಕಡೆಯವರು ಹೆಣ್ಮಗಳ ವಿಚಾರದಲ್ಲಿ ಯಾರನ್ನೋ ಲವ್ ಮಾಡಿದ್ರು. ಆ ವಿಚಾರದಲ್ಲಿ ನಮಗೆ ಮಾಹಿತಿನ ಬೇರೆಯವರಿಗೆ ಕೊಟ್ಟು ನಮ್ಮ ಹೆಣ್ಮಕ್ಳು ಅಗೌರವವನ್ನು ತಾಳ್ತಾ ಇದ್ರು ಅಂತ ಹೇಳಿ ಇರ್ತಕ್ಕಂಥ ಮಾಹಿತಿ. ಈ ವಿಚಾರವಾಗಿ ಗ್ರಾಮಸ್ಥರುಗಳು ಸಹ ನಮ್ಮ ಹತ್ರ ಬಂದು ಇದೇ ಥರ ಮುಂದುವರೆದ್ರೆ ಗ್ರಾಮದಲ್ಲಿ ಅಶಾಂತಿ ಆಗ್ತಂತ ಬಂದು ಅದರಂತೆ ನಾವು ಕ್ರಮ ಈಗಾಗಲೇ ನಾವು ಆರೋಪಿಗಳ ಕಡೆಯಲ್ಲಿ ಒಬ್ಬ ಆರೋಪಿಯ ತಂಗಿಗೆ ಬೇರೆ ಯಾರೋ ಅವ್ರನ್ನ ಲವ್ ಮಾಡಿದ್ರಂತೆ ಹುಡುಗಿ. ಆ ಸಂಬಂಧಪಟ್ಟಂತೆ ಈ ಲವ್ ಮಾಡೋ ವಿಚಾರನ ಇವನು ಬಹಿರಂಗವಾಗಿ ಎಲ್ಲ ಕಡೆ ಹೇಳಿ ಮುಂದೆ ಬರ್ತಕ್ಕಂಥ ಗಂಡುಗಳನ್ನ ತಪ್ಪಿಸ್ತಾ ಇದ್ದಾನೋ ಲೆಕ್ಕಾಚಾರದಲ್ಲಿ ಮಾಹಿತಿ ಬಂತು ಅಂತ ಹೇಳಿ ನಮಗೀಗಾಗಿರೋ ತನಿಖೆಯಿಂದ ಗೊತ್ತಾಗಿರೋದು. ಸಾಲದಕ್ಕೆ ಅವತ್ತು ಆರೋಪಿನಲ್ಲಿ ಒಬ್ಬನಿಗೆ ಅವತ್ತು ಈತ ಅಸಭ್ಯ ವರ್ತಿಸಿ ಕುಟುಂಬದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ದ ಅಂತೇಳಿ ಈ ಮೇಲ್ನೋಟಕ್ಕೆ ತನಿಖೆಯಿಂದ ಕಂಡುಬರ್ತಾ ಇದೆ. ಅದು ಈಗ ತನಿಖೆ ಮುಂದುವರಿತಾ ಇದೆ. ಇನ್ನೂ ಸಹ ಡೀಪಾಗಿ ಅದನ್ನ ಬಗ್ಗೆ ತಿಳ್ಕೊತಾ ಇದೆ. ಇಲ್ಲ ಅದನ್ನ ನಾವು ಬಹಿರಂಗವಾಗಿ ಆ ವಿಚಾರಗಳನ್ನ ನಾವು ಹೇಳಕ್ಕಾಗಲ್ಲ. ಪರೀಕ್ಷೆ ಇದ್ದು ಆ ದಿನ ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಂಡ ಕಾಂಗ್ರೆಸ್ ನೀತಿಗೆ, ನೀಟ್ ಪರೀಕ್ಷೆ ಇದ್ದು ಆ ದಿನ ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಂಡಂತ PK ಹರಿಪ್ರಸಾದ್ಗೆ, DK ಶಿವಕುಮಾರ್ಗೆ ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು. ವಿದ್ಯಾರ್ಥಿನಿಗೆ ತೊಂದರೆ ಕೊಟ್ಟ ರಾಜ್ಯ ಸರ್ಕಾರಕ್ಕೆ, ಹೇಳುತ್ತಿರುವ PK ಹರಿಪ್ರಸಾದ್ಗೆ, ಕಾಂಗ್ರೆಸ್ ನೀತಿಗೆ, ಕಾಂಗ್ರೆಸ್ ದುರ್ನೀತಿಗೆ ಅಯ್ಯಯ್ಯೋ ತೊಂದರೆ ಕೊಟ್ಟಂತ ಕಾಂಗ್ರೆಸ್ ಸರ್ಕಾರಕ್ಕೆ ತಟ್ಟಲಿದೆ ಶಾಪ, ತಟ್ಟಲಿದೆ ವಿದ್ಯಾರ್ಥಿ ಶಾಪ, ತಟ್ಟಲಿದೆ ಶಾಪ, ತಟ್ಟಲಿದೆ ಕಾಂಗ್ರೆಸ್ ಸರ್ಕಾರಕ್ಕೆ, ತಟ್ಟಲಿದೆ ಶಾಪ, ತಟ್ಟಲಿದೆ ಕಾಂಗ್ರೆಸ್ ಸರ್ಕಾರಕ್ಕೆ, ತಟ್ಟಲಿದೆ ಶಾಪ, ತಟ್ಟಲಿದೆ ಅಯ್ಯಯ್ಯೋ ಬೇಕೇ ಬೇಕು, ಬೇಕೇ ಬೇಕು. ಯಾರೆಲ್ರಿ ಇಲ್ಲಿ ಇದ್ರ ಹತ್ರ ಬ್ಯಾರೆ ಹಾಂ ಸರ್, ನ್ಯೂಸ್ನಾಗ ಹಾಕೋದದ್ರಿ. ಇಲ್ಲ ಎಷ್ಟು ದಿನ ಆಯ್ತು ರೀ, ಅಷ್ಟಿದೆ ಗೊತ್ತಾಯ್ತು. ಬೆಳೆ ನಿಮಗಂತ ಬೇಸರ ಆಗಿರುತ್ತೆ ಗೊತ್ತಿದೆ. ನೋಡೋರು ಆಯ್ತು ತೆಗಿರಿ ನೀವು ಮೇಡಮ್. ಹಾಂ, ಯಾರು ಏನಂತ ನಾವು ನೋಡೋಣ. ರೀ ಅಲ್ಲಿ ನಮ್ಮ ಅಣ್ಣವ್ರು ಪ್ರೆಸ್ ರಿಪೋರ್ಟ್ ಕೆಲಸ ಮಾಡ್ತಾನೆ. ಅವ್ರಿಗೆ ಹಾಕಿಬಿಟ್ಟು ಅಂದ್ರೆ ಅವ್ರು ಹಾಕಿಬಿಡ್ತಾರೆ. ಯಾದಗಿರಿ ಪ್ರೆಸ್ ಟಿವಿ ನಿಮ್ಗೆ ಅಲ್ಲಿ ಕೊಡ್ತಾರೆ.
ನಂಬರ್ ಸರ ಆಯ್ತು ಆಯ್ತು ಸರ್. ದಿನಾಚರಣೆ ಶುಭಾಶಯಗಳು. ಎಷ್ಟೊಂದು ರೀತಿಯಲ್ಲಿ ಇದನ್ನು ಆಚರಣೆ ಮಾಡ್ತಾರೆ. ಆದ್ರೆ ಈ ಥರ ಮಾಡೋದ್ರ ಮೂಲಕ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀರಾ. ಈ ಉದ್ಘಾಟನೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದೀನಿ ಅಂತ ನನಗೂ ಕೂಡ ತುಂಬ ಖುಷಿ ಆಗುತ್ತದೆ. ಈಗ ಪತ್ರಿಕೆ 4th ಪಿಲ್ಲರ್ ಆಗುತ್ತದೆ. ಮೀಡಿಯಾ ಏನಿದೆ 4th ಪಿಲ್ಲರ್ ನಮ್ಮ ಡೆಮೋಕ್ರಸಿನಲ್ಲಿ. ಈ 4th ಪಿಲ್ಲರ್ ಆಗಿ ಏನು ಇಷ್ಟು ವರ್ಷಗಳು ನೀವು ಕೆಲಸ ಮಾಡಿದ್ದೀರಾ, ಅದೇ ರೀತಿ ಇನ್ನು ಮುಂದೆ ಕೂಡ ಸಾರ್ವಜನಿಕರಿಗೆ ಅರಿವು ಮೂಡಿಸುವುದರಲ್ಲಿ ಸರ್ಕಾರದ ಮಟ್ಟದಲ್ಲಿ ಏನೇನು ಯೋಜನೆಗಳು ಆಗ್ತಾ ಇದೆ ಅದರದ್ದು ಸೂಕ್ಷ್ಮತೆಗಳು ಏನು, ಅದರಲ್ಲಿ ಏನು ಕೊರತೆಗಳಿದೆ ಅಂತ ನಮಗೆ ಕೂಡ ವಾಪಸ್ ತಿಳಿಸುವ ಕೆಲಸ ಇಷ್ಟು ವರ್ಷಗಳು ಎಷ್ಟು ಕಟ್ಟುನಿಟ್ಟಾಗಿ ನಮ್ಮ ಮೀಡಿಯಾ ನ್ಯೂಸು ಮಾಡ್ತಾ ಇತ್ತು. ಅದೇ ರೀತಿ ಇನ್ನು ಮುಂದೆ ಕೂಡ ಇನ್ನೂ ಕೂಡ ಅಚ್ಚುಕಟ್ಟಾಗಿ ನೀವೆಲ್ಲರೂ ಕೂಡ ಮಾಡುತ್ತೀರಾ ಅಂತ ಆಶಿಸ್ತಾ ಮತ್ತೊಮ್ಮೆ ಪತ್ರಿಕೆ ದಿನಾಚರಣೆದ ಶುಭಾಶಯಗಳನ್ನು. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.